ಸ್ಟಾರ್ ಬೌಲರ್ಗಳಿಗೆ ವೈಭವ್ ಸೂರ್ಯವಂಶಿ ಟಾರ್ಗೆಟ್ ಆದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ವೈಭವ್ ಸೂರ್ಯವಂಶಿಯನ್ನ ಔಟ್ ಮಾಡಿದ್ರೆ ನಾವು ಪಂದ್ಯವನ್ನೇ ಗೆದ್ವಿ ಅನ್ನೋ ರೀತಿಯಲ್ಲಿ ಬೌಲರ್ಗಳು ಖುಷಿ ಪಡ್ತಾ ಇದ್ದಾರೆ. 15 ವರ್ಷದ ಆಟಗಾರನ ವಿಕೆಟ್ ತೆಗೆಯೋಕೆ ಎಲ್ಲ ಸ್ಟಾರ್ ಬೌಲರ್ಗಳು ಕಾದು ಕುಳಿತಂತೆ ಕಾಣ್ತಾ ಇದೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಜೆಮಿಸನ್ ವೈಭವ್ ವಿಕೆಟ್ ತೆಗೆದು ಹಾರಿ ಕುಣಿದು ಕುಪ್ಪಳಿಸಿ ವಿಚಿತ್ರ ವರ್ತನೆ ಮಾಡಿದ್ದಾರೆ. ಇದನ್ನು ನೋಡಿ ಕ್ರಿಕೆಟ್ ಅಭಿಮಾನಿಗಳು ಇದೆಲ್ಲ ಬೇಕಾ, ಸ್ಟಾರ್ ಬೌಲರ್ಗಳಿಗೆ ವೈಭವ್ ಸೂರ್ಯವಂಶಿ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ, ಏನಿದು ಬೌಲರ್ಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. KGFನಲ್ಲಿ ಹೇಗೆ ಗರುಡನನ್ನು ಹೊಡೆಯೋಕೆ ಕಾಯ್ತಾ ಇದ್ರು, ಅದೇ ಥರ IPLನಲ್ಲಿ 15 ವರ್ಷದ ವೈಭವ್ ಸೂರ್ಯವಂಶಿಯನ್ನು ಹೊಡೆಯೋಕೆ ಬೌಲರ್ಗಳು ಕಾಯ್ತಾ ಇದ್ದಂತೆ ಕಾಣ್ತಾ ಇದೆ. ವೈಭವ್ ವಿಕೆಟ್ ಬೀಳ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ. ಸೀನಿಯರ್ಗಳಾಗಿ ಒಬ್ಬ 15 ವರ್ಷದ ಹುಡುಗನ ವಿಕೆಟ್ ತೆಗೆದು ಈ ಥರ ವರ್ತಿಸೋ ಅವಶ್ಯಕತೆ ಏನಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಬೌಲರ್ಗಳ ಮೇಲೆ ಫ್ಯಾನ್ಸ್ಗಳು ಸಿಟ್ಟಾಗಿದ್ದಾರೆ. 15 ವರ್ಷದ ಸೂರ್ಯವಂಶಿ IPLನಲ್ಲಿ ಮಿಂಚ್ತಾ ಇದ್ದಾರೆ. ಲಾಸ್ಟ್ ಸೀಸನ್ನಲ್ಲಿ IPL ಡೆಬ್ಯೂ ಮ್ಯಾಚ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ 6 ಮೂಲಕ ಕೆರಿಯರ್ ಸ್ಟಾರ್ಟ್ ಮಾಡಿದ್ದ ವೈಭವ್ 35 ಬಾಲ್ಗಳಲ್ಲಿ ಸೆಂಚುರಿಯನ್ನು ಹೊಡೆದಿದ್ರು. ಈ ಸೀಸನ್ನಲ್ಲಿ SRH ವಿರುದ್ಧದ ಪಂದ್ಯದಲ್ಲಿ 37 ಎಸೆತಗಳಲ್ಲಿ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. 15ನೇ ವಯಸ್ಸಿನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಬೌಲರ್ಗಳನ್ನು ಕೇರ್ ಮಾಡದೆ ಫಿಯರ್ಲೆಸ್ ಆಗಿ ಬ್ಯಾಟ್ ಮಾಡ್ತಿರೋದು ಎಲ್ಲರ ಹುಬ್ಬೇರಿಸಿದೆ. ಕ್ರಿಕೆಟ್ ಜಗತ್ತಿನ ದಿಗ್ಗಜ ಆಟಗಾರರು ಕೂಡ ಈ ವಂಡರ್ ಬಾಯ್ ಗುಣಗಾನ ಮಾಡ್ತಾ ಇದ್ದಾರೆ. IPL, ಅಂಡರ್-19 ವಿಶ್ವಕಪ್ ಫೈನಲ್, ಅಂಡರ್-19 ಯೂತ್ ಟೆಸ್ಟ್, ಅಂಡರ್-19 ಏಷ್ಯಾ ಕಪ್, ಸೈಯದ್ ಮುಷ್ತಾಕ್ ಅಲಿ T20, ವಿಜಯ್ ಹಜಾರೆ ಟ್ರೋಫಿ, ಹೀಗೆ ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಮಿಂಚ್ತಾ ಇದ್ದಾರೆ. ತಮ್ಮ ಶತಕದ ಮೂಲಕವೇ ಕ್ರಿಕೆಟ್ ಜಗತ್ತಿಗೆ ಅತಿ ದೊಡ್ಡ ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ ಸೂರ್ಯವಂಶಿ. ಬೂಮ್ರಾ, ಭುವನೇಶ್ವರ್ ಕುಮಾರ್, ಜೋಶ್ ಹೆಜಲ್ವುಡ್ನಂಥ ಬೌಲರ್ಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಇಂತಹ ಯಂಗ್ ಗನ್ ಆಟ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದರೆ ಬೌಲರ್ಗಳು ಮಾತ್ರ ವೈಭವ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೂರ್ಯವಂಶಿ ವಿಕೆಟ್ ತೆಗೆದ್ರೆ ಕ್ರಿಕೆಟ್ನಲ್ಲಿ ಏನೋ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿದ್ವಿ, ಏನೋ ಸಾಧನೆ ಮಾಡಿದ್ವಿ ಅನ್ನೋ ರೇಂಜ್ಗೆ ವಿಕೆಟ್ ತೆಗೆದ ಮೇಲೆ ಕೆಲ ಬೌಲರ್ಗಳು ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಜೆಮಿಸನ್ ಅತಿರೇಕದ ವರ್ತನೆ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅಂದಹಾಗೆ DC ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 4 ರನ್ ಗಳಿಸಿ ಔಟ್ ಆಗ್ತಾರೆ. DC ತಂಡದ ನ್ಯೂಜಿಲೆಂಡ್ ವೇಗಿ ಜೆಮಿಸನ್ ಅತ್ಯುತ್ತಮ ಆರ್ಕರ್ ಎಸೆದು ಸೂರ್ಯವಂಶಿಯನ್ನು ಔಟ್ ಮಾಡಿದ್ರು. ಅವರ ವಿಕೆಟ್ ಪಡೆದ ನಂತರ ಜೆಮಿಸನ್ ಆಕ್ರಮಣಕಾರಿಯಾಗಿ ವಿಚಿತ್ರವಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಸೂರ್ಯವಂಶಿ ಮುಂದೆ ಚಪ್ಪಾಳೆ ತಟ್ಟಿ ವಿಚಿತ್ರವಾಗಿ ಕಣ್ಬಿಟ್ಟು 15 ವರ್ಷದ ಬಾಲಕನನ್ನು ಒಂಥರ ವಿಚಿತ್ರ ಮಾಡಿ ಔಟ್ ಆದಕ್ಕೂ ಹೊರ ಕಳಿಸ್ತಾರೆ. ಇದಕ್ಕೆ ವೈಭವ್ ಸೂರ್ಯವಂಶಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಹೊರ ಹೋದರು. ಆದರೆ ಒಬ್ಬ 15 ವರ್ಷದ ಬ್ಯಾಟ್ಸ್ಮನ್ ಔಟ್ ಆಗಿದ್ದಕ್ಕೆ 30 ವರ್ಷದ ಬೌಲರ್ ವಿಚಿತ್ರವಾಗಿ ವರ್ತಿಸೋದು ಸರಿನಾ ಅಂತೇಳಿ ಸಾಕಷ್ಟು ಜನ ಜೆಮಿಸನ್ಗೆ ಕ್ಲಾಸನ್ನು ತೆಗೆದುಕೊಳ್ತಿದ್ದಾರೆ. ಬೌಲರ್ ಮೇಲೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ BCCI ಕೂಡ ಇದಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಒಂದು ಡಿಮೆರಿಟ್ ಪಾಯಿಂಟನ್ನು ನೀಡಿದೆ. ವೈಭವ್ಗೆ ಭಯ ಬಿದ್ದ ಜೆಮಿಸನ್. ಇನ್ನು ಜೆಮಿಸನ್ ತಾನು ಅಷ್ಟೊಂದು ಆಕ್ರಮಣಕಾರಿಯಾಗಿ ಸಂಭ್ರಮಿಸಲು ಕಾರಣವೇನು ಅನ್ನೋದನ್ನು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ದಿದ್ರು ನಾನು 15 ವರ್ಷದ ಹುಡುಗನಿಗೆ ಚಂಡೆಸೆಯಲು ಬೌಲಿಂಗ್ ಮಾಡೋಕ್ಕೂ ಹೆದರ್ತಾ ಇದ್ದೆ. ನಾನು ಅವನು ವಿಕೆಟ್ ಬೀಳೋಕ್ಕೆ ಕಾಯ್ತಾ ಇದ್ದೆ. ಅವನು ವಿಕೆಟ್ ಬಿದ್ದಿದ್ದಕ್ಕೆ ನಾನು ಸಂಭ್ರಮಾಚರಣೆ ಮಾಡಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ಟೀಕೆಗಳು ವ್ಯಕ್ತವಾಗ್ತಿದ್ದಂತೆ ವಿಚಿತ್ರ ವರ್ತನೆಗೆ ಜೆಮಿಸನ್ ವರಸೆ ಬದಲಾಯಿಸಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ಸ್ಟಾರ್ ಬೌಲರ್ ಆಗಿ ಈ ಥರ ವರ್ತನೆ ಸರಿಯಲ್ಲ ಅವರದ್ದು. ವೈಭವ್ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಅವರ ವಿಕೆಟ್ ತೆಗೆದಿದ್ದಕ್ಕೆ ಖುಷಿ ಪಡೋದು ಸಹಜ. ಆದರೆ ಆ ಖುಷಿ ಹೆದರಿಸುವಂತೆ ಇರಬಾರ್ದು, ವಿಚಿತ್ರವಾಗಿರಬಾರ್ದು. ಆ ಖುಷಿ ನೋಡಿ ಬೇರೆಯವರಿಗೆ ನೋವು ಕೂಡ ಆಗಬಾರ್ದು. ಆದರೆ ಇಲ್ಲಿ ಆ ನೋವಾಗುತ್ತೆ, ಪಾಪ ನೋಡಿದವರಿಗೆ ಬೇಜಾರಾಗುತ್ತೆ. ನಾವು ವೈಭವ್ ಸೂರ್ಯವಂಶಿ 15 ವರ್ಷ ಬಾಲಕ, ಅವನಿಗೆ ಹೇಗೆ ಆಗಿರಬಾರ್ದು. ಒಟ್ಟಿನಲ್ಲಿ ಬೌಲರ್ಗಳ ವರ್ತನೆ ನೋಡಿದರೆ ವೈಭವ್ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೀತಾ ಇದ್ದಾರೆ. ಇವರ ಮೇಲೆ ನಮ್ಮ ದೇಶದ ಬೌಲರ್ ಮಾತ್ರ ಅಲ್ಲ, ಬೇರೆ ದೇಶದ ಬೌಲರ್ಗಳು ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.